ನನ್ನ ಕಂಡ್ರೆ ನನ್ನ ಗಂಡನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕಿಂತ ನಾನು ಏನೇ ಕೇಳಿದ್ರು ಒಂದೇ ಮಾತಿರಿ ಆಗಲ್ಲ ಅಂದ್ಬಿಡ್ತಾರೆ. ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ಆಚೆ ಹೋಗ್ಬೇಕು. ಒಂದು ಲೋಟ ಟೀ ಮಾಡಿ ಕೊಡು ಅಂತ ಕೇಳೋಣ ಅಂದರೆ ಎಲ್ಲೋದ್ಲಿ ಪಾರಿ ಪಾರಿ ಪಾರಿ. ಎಷ್ಟು ಬೇಕಾದ್ರೂ ಕೂಗ್ಲಿ, ನಾನು ಮಾತಾಡಲ್ಲ. ಓ ಪಾರಿ, ನೀನು ಇಲ್ಲಿದೆಯಾ? ನಾನು ಸ್ವಲ್ಪ ಆಚೆ ಹೋಗ್ಬೇಕು, ಕೆಲಸ ಇದೆ. ಒಂದು ಲೋಟ ಟೀ ಮಾಡಿ ಕೊಡ್ತೀಯಾ? ನಾ ಮಡ್ಗಲ್ಲ. ಪಾರಿ, ಯಾಕೆ ಹಿಂಗಂತ ಇದೆಯಾ? ಹೋಗು, ಒಂದು ಲೋಟ ಟೀ ಮಾಡಿಕೊಂಡು ಬಾ. ರೀ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಮೇಲೆ ಟೀ ಕಾಫಿನೂ ಮಾಡಲ್ಲ, ಮನೆಗೆ ಕೆಲಸನೂ ಮಾಡಲ್ಲ ನಾನು. ಎಲ್ಲನೂ ಇನ್ಮೇಲೆ ನೀವೇ ಮಾಡ್ಕೊಳ್ಳಿ. ಏನು, ನಾನು ಮನೆ ಕೆಲಸ ಮಾಡ್ಬೇಕಾ? ಯಾಕೆ ಪಾರಿ ಹಿಂಗಾಡ್ತಿದೀಯಾ? ಏನಾಯ್ತು ನಿಂಗೆ? ಇನ್ನೇನ್ರಿ ಮತ್ತೆ, ನೀವು ಹೇಳಿದ್ದೆಲ್ಲ ಕೆಲಸ ನಾನು ಮಾಡಬೇಕು. ನಾನು ಕೇಳಿದ್ದೇನಾರು ಒಂದಾರು ಮಾಡ್ಕೊಡ್ತೀರಾ ನೀವು? ನೀನೇನು ಕೇಳಿದ್ಯಾ? ನನಗೂ ಬರ್ತಡೇ ಮಾಡಿ ಅಂತ ಒಂದು ವಾರದಿಂದಾನು ಕೇಳ್ತಾನೆ ಇದ್ದೀನಿ, ನೀವು ಒಂದಕ್ಕೂ ಮಾತಾಡ್ತಾನೆ ಇಲ್ಲ. ಏನು, ನೀನು ಬರ್ತಡೇ ಮಾಡ್ಬೇಕಾ? ನಾನು ಈ ವಿಚಾರನ ಇನ್ನೂ ತಲೆಯಿಂದ ತೆಗ್ದಾಕೆ ಇಲ್ವಾ ಪಾರಿ ನೀನು? ನೋಡ್ರಿ, ನೀವು ನನ್ನ ಬರ್ತಡೇನ ಮಾಡ್ತೀರಾ ಇಲ್ವಾ ಇವಾಗ? ಪಾರಿ, ಬರ್ತಡೇ ಮಾಡೋಕ್ಕೆ ಹುಟ್ಟು ಡೇಟು ದಿನ ಎಲ್ಲ ಗೊತ್ತಿರಬೇಕು. ನೀನು ಹುಟ್ಟಿರೋ ಡೇಟೇ ಗೊತ್ತಿಲ್ವಲ್ಲ? ಯಾಕ್ರಿ, ಆಧಾರ್ ಕಾರ್ಡಲ್ಲಿ ಇಲ್ವಾ ನಾನು ಹುಟ್ಟಿರೋ ಡೇಟು? ಅದಕ್ಕೆ ಮಾಡಿ. ಏನು ಹೇಳ್ತಿದೀಯ ಪಾರಿ ನೀನು? ಆಧಾರ್ ಕಾರ್ಡಲ್ಲಿ ಕೊಟ್ಟಿರೋ ಡೇಟು ನಾವು ಸುಮ್ಮನೆ ಕೊಟ್ಟಿರೋದು. ನೀವು ಹುಟ್ಟಿರೋ ಡೇಟ್ ಗೊತ್ತಿಲ್ಲ ನಂಗುವೆ. ನೀವು ಸುಮ್ಮನಾರು ಕೊಡಿ, ನಿಜವಾಗ್ಲಾರು ಕೊಡಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಹುಟ್ಟುಹಬ್ಬ ಮಾಡ್ಕೊಳ್ಳೇಬೇಕು. ನೀವು ಮಾಡ್ತೀರಾ ಇಲ್ವಾ ಇವಾಗ? ನನ್ನ ಹೆಂಡತಿಗೆ ಕತ್ತೆಗಾಗಂಗೆ ವಯಸ್ಸಾಗಿದೆ, ಇವಾಗ ಬರ್ತಡೇ ಮಾಡ್ಕೋಬೇಕಂತ. ಏನು ಮಾಡಲಿ ಅವಳಿಗೆ ನಾನು? ನಾ ಮಾಡಲ್ಲ ಅಂದ್ರೆ ಏನು ಮಾಡ್ತೀಯಾ? ಏನ್ರಿ, ನಾನೇನು ಕೇಳಬಾರ್ದು ಕೇಳದ್ನ? ಇರೋಳೊಬ್ಳು ಹೆಂಡತಿಗೆ ಒಂದು ಬರ್ತಡೇ ಮಾಡೋಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಲ್ಲ, ನಾನು ಏನು ಮಾಡ್ತೀನಿ ಅಂತ ಕೇಳ್ತಿದ್ದೀರಲ್ವಾ? ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದೀನಿ, ಯಾವತ್ತೂ ಇಲ್ಲಿಗೆ ಬರಲ್ಲ. ಈ ಊರಲ್ಲಿ ನಮ್ಮ ಅಪ್ಪನೂರಲ್ಲಿ ನಿಮ್ಮ ಮರ್ಯಾದೆ ಎಲ್ಲ ಹರಾಜು ಹಾಕಿಲ್ಲ ಅಂದರೆ ನನ್ನ ಹೆಸರು ಪಾರಿನೇ ಅಲ್ಲ. ಅಯ್ಯೋ, ನನ್ನ ಹೆಂಡತಿ ಹೇಳ್ದಂಗೆ ಮಾಡ್ಬಿಡ್ತಾಳೆ. ಹಿಂಗಾರು ಮಾಡಿ ಅವಳು ಸಮಾಧಾನ ಮಾಡ್ಬೇಕೀಗ. ಪಾರಿ, ಇಷ್ಟಕ್ಕೆಲ್ಲ ಹೇಳ್ತಾರ? ಫಸ್ಟ್ ಅಳದ್ ನಿಲ್ಸು ನೀನು. ಇಲ್ಲ, ನೀವು ಒಪ್ಕೊಳ್ಳೋವರೆಗೂ ನಾನು ಹಿಂಗೆ ಅಳ್ತಾನೆ ಇರ್ತೀನಿ. ಪಾರಿ, ಆಯ್ತು, ನೀನು ಬರ್ತಡೇ ಮಾಡ್ತೀನಿ, ನೀನು ಅಳದ್ ನಿಲ್ಸು ಈಗ. ರೀ, ನಿಜವಾಗ್ಲೂ ನೀವು ನನ್ನ ಬರ್ತಡೇ ಮಾಡ್ತಾ ಇದ್ದೀರಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಪಾರಿ, ಸಂಜೆ ನಾನು ಬರ್ತೀನಲ್ಲ, ಅವಾಗ ನೀನು ಬರ್ತಡೇನ ಹೆಂಗೆ ಮಾಡೋದು, ಎಲ್ಲಿ ಮಾಡೋದು ಅಂತ ಕೂತ್ಕೊಂಡು ಇಬ್ರು ಡಿಸ್ಕಸ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ. ಈಗ ಒಂದು ಲೋಟ ಟೀ ಮಾಡ್ಕೊಂಬಂದು ಕೊಡ್ತೀಯ ನನಗೆ? ರೀ, ಟೀ ಯಾಕೆ, ಬಾದಾಮಿ ಹಾಲೇ ಮಾಡ್ಕೊಂಬಂದು ಕೊಡ್ತೀನಿ, ಕೂತ್ಕೊಳ್ಳಿ. ಹೆಂಡ್ತಿರ್ಗೆ ಚೆಲ್ಲಾಟ, ಗಂಡಿಂದ್ರಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಹಂಗಾಯ್ತು ನನ್ನ ಕತೆ. ಈ ವಯಸ್ಸಲ್ಲಿ ಬರ್ತಡೇ ಮಾಡ್ಕೋಬೇಕು ಅಂತೇಳಿ ಏನು ಮಾಡಲಿ ನಾನು? ಗೌಡ್ರ ಮನೆ ಕಡೆನಾರು ಹೋಗಿ ಬರ್ತೀನಿ, ಅವ್ರ ಹತ್ರ ಈ ವಿಚಾರ ಡಿಸ್ಕಸ್ ಮಾಡಿದ್ರೆ ಏನಾರು ಐಡಿಯಾ ಕೊಡ್ತಾರೆ. ಈ ಪ್ರೀತಿಗೆ ಕಣ್ಣೊಂದಿಲ್ಲ, ಈ ಕನಸಿಗೆ ಕಣ್ಣು ಬೇಕಿಲ್ಲ. ಇದೇನು ಮನೆಗೆ ಬರ್ತಿದ್ದಂಗೆ ಹಾಡು ಹೇಳ್ಕೊಂಡು ಬರ್ತಾ ಇದಾರಲ್ಲ ಗೌಡ್ರು? ಏನೋ ತುಂಬಾ ಖುಷಿಯಾಗಿದ್ದಾರೆ ಇವತ್ತು, ಏನೋ ಅಂತ ಕೇಳ್ತೀನಿ. ರೀ, ಓ ಶಾಂತ, ಹೇಳು. ನಾನೇನ್ರಿ ಹೇಳಿ, ನೀವ್ ಹೇಳ್ಬೇಕು. ಏನೋ ತುಂಬಾ ಖುಷಿಯಾಗಿದ್ದೀರಾ, ಮನೆಗೆ ಬರ್ತಿದ್ದಂಗೆ ಹಾಡು ಹೇಳ್ಕೊಂಡು ಬರ್ತಾ ಇದ್ದೀರಾ? ಹೌದು ಶಾಂತ, ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಗೊತ್ತಾ? ಇವತ್ತು ನಾನು ದೇವತೆ ನೋಡಿದೆ ನಾನು. ಏನು, ನಿಮ್ ದೇವತೆ ನೋಡಿದ್ರ? ಏನ್ರಿ ಮಾತಾಡ್ತಿದ್ದೀರಾ? ಶಾಂತ, ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ, ಅಲ್ಲಿ ದೇವಿ ದರ್ಶನ ಆಯ್ತಲ್ಲ, ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇನೆ, ಇನ್ನೇನಿಲ್ಲಪ್ಪ. ನಮ್ಮೂರಲ್ಲಿ ಶಿವಪ್ಪನ ದೇವಸ್ಥಾನ ಇದೆ, ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ದೇವಿ ದರ್ಶನ ಮಾಡಕ್ಕೆ? ಶಾಂತ, ಅದು ಹೊಸ ದೇವಸ್ಥಾನ. ಮಾರ್ಕೆಟಲ್ಲಿ ನನ್ನ ಪರಿಚಯದವರೊಬ್ಬರು ಸಿಕ್ಕಿದ್ರು, ಅಲ್ಲಿಗೆ ಹೋಗಿ ಬನ್ನಿ, ತುಂಬ ಒಳ್ಳೇದಾಗುತ್ತೆ ಅಂದರು, ಅದಕ್ಕೆ ಹೋಗಿದ್ದೆ. ಹೌದಾ? ಯಾವ ದೇವರದು? ಅದು ಹೇಮಾಂಬಿಕೆ ಅಂತ. ಹೇಮಾಂಬಿಕೆನ? ಈ ತರ ಹೆಸರಲ್ಲಿ ಯಾವ ದೇವ್ರನ್ನ ಕೇಳಿಲ್ವಲ್ರಿ? ಏನು ಶಾಂತ, ನೀನು ದೇವ್ರ ಮನೆ ಅನುಮಾನ ಪಡ್ತಾ ಇದೆಯಲ್ಲ? ಆ ಹೆಸ್ರು ಇಟ್ಕೊಂಡವ್ರೆ, ಈ ಹೆಸ್ರು ಇಟ್ಕೊಂಡವ್ರೆ ಅಂತ ದೇವ್ರಿಗೆ ನಾವು ರೂಲ್ಸ್ ಮಾಡೋಕ್ಕಾಗುತ್ತಾ? ಏನಪ್ಪ ನೀನು? ಒಳ್ಳೆ ಜಾಗ ಹೋಗಿ ಬನ್ನಿ ಅಂದರು, ಅದಕ್ಕೆ ಹೋಗಿ ಬಂದೆ. ನಂಗಂತೂ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆಯಪ್ಪ ಆ ದೇವಿ ದರ್ಶನ ಆದಮೇಲೆ. ಅಯ್ಯೋ, ನಾನು ದೇವ್ರ ಮೇಲೆ ಅನುಮಾನ ಪಡ್ಲಿಲ್ಲ ಕಣ್ರಿ, ಇಲ್ಲಿವರೆಗೆ ಹೆಸರು ಕೇಳಿರ್ಲಿಲ್ವಲ್ಲ, ಅದಕ್ಕಂಗಂದೆ ಅಷ್ಟೇ. ಸರಿ, ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಆ ಪ್ರಸಾದ ಏನಾದ್ರು ಕೊಟ್ರೆ ಅಲ್ಲಿ ತಂದಿದ್ದೀರಾ? ಪ್ರಸಾದನ? ಲೆಮನ್ ಜ್ಯೂಸ್ ತರಿಸಿದ್ರು, ನಾನು ಅಲ್ಲೇ ಕುಡ್ಕೊಬಂದ್ಬಿಟ್ಟೆ. ಏನು, ಲೆಮನ್ ಜ್ಯೂಸ್ ತರಿಸಿದ್ರಾ? ಅಲ್ಲೇ ಕುಡ್ಕೊ ಬಂದ್ರ? ಏನ್ರಿ ಮಾತಾಡ್ತಾ ಇದ್ದೀರಾ?
ಶಾಂತ, ನಾನು ಹೇಳಿದ್ದು ಇವಾಗ ಬೇಸಿಗೆ ಅಲ್ವಾ, ಅದಕ್ಕೆ ನಿಂಬೆಹಣ್ಣು ಪಾನಕ ಮಾಡಿ ಹಂಚ್ತಾ ಇದ್ರು ಅಂತ, ಅದನ್ನು ಕುಡ್ಕೊಬನ್ನಿ ಅಂತ ಹೇಳಿದ್ದು. ಓ ಹೌದಾ, ಹಂಗಂದ್ರೆ ನೀವು ಸರಿ ಸರಿ ರೀ. ನಾನು ನಮ್ಮ ಸುತ್ತಮುತ್ತ ಇರೋ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ದೀನಿ, ಅದೊಂದು ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ನೋಡಿ. ಮುಂದಿನ ಸಲ ನೀವು ಹೋದಾಗ ನಾನು ಕರ್ಕೊಂಡು ಹೋಗ್ತೀರಾ? ನಾನು ದೇವಿ ದರ್ಶನ ಮಾಡ್ತೀನಿ. ಅಯ್ಯೋ ಶಾಂತ, ಅದು ಸಾಧ್ಯನೇ ಇಲ್ಲ. ಈ ದೇವಿ ಯಾವತ್ತೂ ಆ ದೇವಿ ದರ್ಶನ ಮಾಡಲೇಬಾರ್ದು. ಏನ್ರಿ ಏನೇನೋ ಮಾತಾಡ್ತಿದ್ದೀರಲ್ಲ, ಈ ದೇವಿ ಆ ದೇವಿ ಮೂದೇವಿ ಅನ್ಕೊಂಡು ಯಾಕೆ ನಾನು ಆ ದೇವಸ್ಥಾನಕ್ಕೆ ಹೋಗ್ಬಾರ್ದು? ಅದೇನೋ ಅಂತ ಸರಿಯಾಗಿ ಹೇಳಿ. ಶಾಂತ, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆ ದೇವಸ್ಥಾನ 1 ತಿಂಗಳಿಗೂ 2 ತಿಂಗಳಿಗೂ ಒಂದ್ಸಲ ಅಂತ ಬಾಗಿಲು ಓಪನ್ ಆಗೋದು. ಅದ್ರ ಬಗ್ಗೆ ನಮಗೂ ಸರಿಯಾಗಿ ಗೊತ್ತಿಲ್ವಲ್ಲ, ಅದಕ್ಕೆ ದೇವಿ ದರ್ಶನ ಮಾಡೋಕ್ಕೆ ನೀನು ಆಗಲ್ಲ ಅಂತ ಹೇಳಿದೆ ಅಷ್ಟೇ. ಓ ಹಂಗಂದ್ರ, ಆದ್ರೂ ಏನೋ ಒಂಥರ ವಿಚಿತ್ರ ಇದೆ ಕಣ್ರಿ ಈ ದೇವಿ ದೇವಸ್ಥಾನ ಎಲ್ಲ. ನನ್ನ ಹೆಂಡತಿ ಶಾಂತನ್ಗೆ ನಾನು ಯಾವ ದೇವಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನ ಜೀವನನೇ ಚಿತ್ರ ವಿಚಿತ್ರ ಮಾಡಿ ಬಿಸಾಕ್ಬಿಡ್ತಾಳೆ ಅಷ್ಟೀಯ. ಶಾಂತ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಸ್ವಲ್ಪ ಟೀ ಮಾಡ್ಕೊಂಬಂದು ಕೊಡ್ತೀಯ? ಯಾಕೋ ತಲೆ ನೋಯ್ತಾ ಇದೆ. ಹಾ ಸರಿ ರೀ, ಮಾಡ್ಕೊ ಬರ್ತೀನಿ. ಬೀಗ್ರೆ, ಓ ಬೀಗ್ರೆ ಬನ್ನಿ. ನಾನು ಬೆಳಿಗ್ಗೆ ಸಿಟಿಗೆ ಹೋಗುವಾಗ ನಿಮ್ಮನ್ನೂ ಕರ್ಕೊಂಡು ಹೋಗೋಣ ಅಂತ ಹುಡುಕ್ದೆ, ನೀವೇನೂ ಕಾಣಿಸ್ಲೇ ಇಲ್ಲ. ಬೀಗ್ರೆ, ನಾನು ಸ್ವಲ್ಪ ಮಲಗ್ಬಿಟ್ಟೆ. ಎದ್ದು ನನ್ನ ಮಗಳು ಕೇಳಿದೆ ಎಲ್ಲವ ನಿಮ್ಮ ಮಾವಯ್ಯ ಅಂತ. ಸಿಟಿಗೆ ಹೋದ್ರು ಅಂತ ಹೇಳಿದ್ಲು. ಮತ್ತೆ ನಿಮಗೆ ಸಿಗಕ್ಕೆ ಆಗ್ಲಿಲ್ಲ ನೋಡಿ ನಂಗೆ. ಏನ್ ಬೀಗ್ರೆ, ನಿಮ್ಮ ಮುಖದಲ್ಲಿ ಏನೋ ಒಂಥರ ಬೇರೆ ತರ ಸಂತೋಷ ಕಾಣಿಸ್ತಿದೆ ಇವತ್ತು. ಹೌದು ಬೀಗ್ರೆ, ಇವತ್ತು ನನಗೆ ತುಂಬ ಸಂತೋಷವಾದ ದಿನ. ನನಗೆ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಹೌದಾ ಬೀಗ್ರೆ, ಅದೇನು ಅಂತ ನಮಗೂ ಹೇಳಿ, ನಾವು ಖುಷಿ ಪಡ್ತೀವಿ. ಅಯ್ಯೋ, ಮಾತಲ್ಲಿ ಹೇಳೋಕ್ಕಾಗಲ್ಲ ಬೀಗ್ರೆ, ಅದನ್ನ ಪಾರ್ಟಿ ಮಾಡಬೇಕು, ಅಷ್ಟು ಖುಷಿಯಾಗಿದ್ದೀನಿ ನಾನು. ಬೀಗ್ರೆ, ಖುಷಿನ ಯಾವತ್ತೂ ಖುಷಿಯಾಗಿ ಅನುಭವಿಸ್ಬಿಡ್ಬೇಕು. ಪಾರ್ಟಿ ತಾನೆ, ಬನ್ನಿ ಮಾಡೋಣ. ಹಂಗಂತೀರ ಬೀಗ್ರೆ? ಸರಿ, ಹಂಗಾದ್ರೆ ನಾನು ನನ್ನ ಫ್ರೆಂಡ್ಗಳು ಫೋನ್ ಮಾಡ್ತೀನಿ, ಬನ್ನಿ ಎಲ್ಲರೂ ತೋಟದಲ್ಲಿ ಸೇರ್ಕೊಬಿಡವಾ. ಬೀಗ್ರೆ, ಎಣ್ಣೆ ಪಾರ್ಟಿ ತಾನೆ? ಹೌದು ಬೀಗ್ರೆ, ಈ ಖುಷಿಲಿ ಎಣ್ಣೆ ಪಾರ್ಟಿನ ಮಾಡೋಣ, ನಡೀರಿ ಹೋಗೋಣ. ಪಂಚಾಯತಿ ಪರಮೇಶಿಗೆ ಹೇಳ್ಬಿಟ್ರೆ ಎಲ್ಲನೂ ತಗೊಂಡು ತೋಟಕ್ಕೆ ಬಂದ್ಬಿಡ್ತಾನೆ. ಅವ್ನಿಗೆ ಹೇಳ್ಬಿಡ್ತೀನಿ, ಇರಿ ಬೀಗ್ರೆ. ಹಾ ಹೇಳಿ ಹೇಳಿ. ಹಲೋ ಹಲೋ ಪರಮೇಶಿ. ಹೇಳಿ ಗೌಡ್ರೆ. ಪರಮೇಶಿ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಇವತ್ತು ತೋಟದಲ್ಲಿ ಎಣ್ಣೆ ಪಾರ್ಟಿ ಮಾಡೋಣ. ನೀನು ಎಣ್ಣೆ, ಚಿಪ್ಸು ಏನೇನು ಬೇಕು ಅದಕ್ಕೆ ಎಲ್ಲನೂ ತಗೊಂಡು ನಮ್ಮ ತೋಟದ ತೋಕೆ ಬಂದ್ಬಿಡು. ಹಂಗೆ ಗೋವಿಂದಣ್ಣ, ಶಂಕರ್ನು ಕರ್ಕೊಬಂದ್ಬಿಡು. ಹೌದಾ ಗೌಡ್ರೆ, ಏನು ಸ್ಪೆಷಲ್ಲು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ತಗೊಂಡು ಬಾರ ನೀನು. ಸರಿ ಸರಿ ಗೌಡ್ರೆ, ನೀವು ತೋಟಕ್ಕೆ ಬಂದ್ಬಿಡಿ, ನಾವೆಲ್ಲ ಈ ಕಡೆಯಿಂದ ಬರ್ತೀವಿ. ಬೀಗ್ರೆ ನಡೀರಿ ಹೋಗೋಣ, ಪರಮೇಶಿ ಎಲ್ಲ ತಗೊಂಡು ಅಲ್ಲಿಗೆ ಬರ್ತಾನೆ. ಬೀಗ್ರೆ, ಮಲ್ಗಿಗೆ ಒಂದು ಮಾತು ಹೇಳ್ಬಿಡ್ತೀನಿ. ಅಯ್ಯಯ್ಯೋ ಬೀಗ್ರೆ, ಹೆಂಗಸ್ರಿಗೆ ಹೇಳಿದ್ರೆ ಅವರು ನಮ್ಮನ್ನ ಎಣ್ಣೆ ಪಾರ್ಟಿ ಮಾಡೋಕ್ಕೆ ಹೋಗಿ ಬಿಡ್ತಾರ? ಏನು ಬೇಡಿ, ಬಂದಾಗ ಏನೋ ನೋಡ್ಕೊಳವ, ನಡೀರಿ ನಾವು ಹೋಗೋಣ. ಹಂಗಂತೀರಾ? ಸರಿ ಬನ್ನಿ ಹೋಗೋಣ. ರೀ, ಟೀ ತಗೊಳ್ಳಿ. ಎಲ್ಲೋದ್ರಿ ಇವರು? ಟೀ ಕೇಳ್ಬಿಟ್ಟು ಕಾಣಿಸ್ತಾನೆ ಇಲ್ವಲ್ಲ. ಇವತ್ತ್ಯಾಕೋ ನನ್ನ ಗಂಡ ವಿಚಿತ್ರವಾಗಿ ಆಡ್ತಿದಾರಲ್ಲ. ಈಗ ಟೀ ಕೇಳಿದ್ರು, ಟೀ ತಗೊಂಡ್ ಬರೋರ್ಗೆ ಇಲ್ಲಿ ಇಲ್ವೇ ಇಲ್ಲ. ಅದೆಲ್ಲೋದ್ರಪ್ಪ, ಒಂದು ಅರ್ಥ ಆಗ್ತಿಲ್ಲ ನಂಗೆ. ನೋಡ್ರೆ ಬಂದ್ರಾ? ಇದೇನೋ ನಿಮ್ಮ ಬೀಗರ್ನು ಕರ್ಕೊಂಡ್ಬಂದ್ಬಿಟ್ಟಿದ್ದೀರ ಜೊತೆಗೆ. ಪರಮೇಶಿ, ನೀನೇನು ತಲೆ ಕೆಡ್ಸ್ಕೊಬೇಡ, ನಮ್ಮ ಬೀಗರು ಭಾಳ ಫ್ರೆಂಡ್ಲಿ ಆಗಿದ್ದಾರೆ. ಈ ಥರ ಪಾರ್ಟಿ ಎಲ್ಲ ಅವ್ರ ಊರಲ್ಲಿ ಮಾಡ್ತಾ ಇರ್ತಾರಂತೆ, ಅದನ್ನೇ ಕೇಳ್ಬಿಟ್ಟೆ ಕರ್ಕೊಂಬಂದಿದ್ದು ನಾನು. ಹೌದು ಪರಮೇಶ್ ಅವರೇ, ನಮ್ಮೂರಲ್ಲೂ ಫ್ರೆಂಡ್ಗಳೆಲ್ಲ ನಾವು ಅವಾಗವಾಗ ಈ ಥರ ಪಾರ್ಟಿ ಮಾಡ್ತಾ ಇರ್ತೀವಿ. ಓ ಹೌದಾ, ಸರಿ ಹಂಗಾದ್ರೆ ಬನ್ನಿ ಗೌಡ್ರೆ, ಶುರು ಹಚ್ಕೊಳ್ಳೋಣ. ಇದೇನೋ ಶಂಕರನು ಗೋವಿಂದಣ್ಣನು ಇನ್ನೂ ಬಂದೇ ಇಲ್ಲ, ಕರ್ಬಿಟ್ಟು ಬಂದಿದೆಯಾ ತಾನೆ? ಕರ್ತೆ ಗೌಡ್ರೆ, ಆ ಶಂಕರ ಅವನ ಹೆಂಡತಿ ಹತ್ರ ಏನೋ ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಬರಬೇಕು, ನೀನು ಹೋಗಿರು ನಾ ಬರ್ತೀನಿ ಅಂದ. ಅದಕ್ಕೆ ನಾ ಬಂದ್ಬಿಟ್ಟೆ. ಬರ್ತಾರೆ ಬನ್ನಿ ಅವರು, ನಾವು ಕೂತ್ಕೊಂಡು ಶುರು ಮಾಡೋಣ. ಓ ಬಂದ್ರಲ್ಲ ಶಂಕರ, ಗೋವಿಂದಣ್ಣ, ಯಾಕೆ ಇಷ್ಟು ಲೇಟು? ಅಯ್ಯೋ ಗೌಡ್ರೆ, ಮನೇಲಿ ಇರ್ತಾರಲ್ಲ ಹೆಂಡ್ತಿರು ಅಂತ, ಅವ್ರು ಕಣ್ ತಪ್ಪಿಸ್ ಬರೋದು ಅಷ್ಟು ಸುಲಭನ ಗೌಡ್ರೆ? ನನ್ನ ಹೆಂಡ್ತಿಗೆ ಅದು ಇದು ಸುಳ್ಳು ಹೇಳಿ ಬರೋಗಂಟ ಇಷ್ಟೊತ್ತು ಆಯ್ತು ನೋಡಿ ನನಗೆ. ಸರಿ ಸರಿ ಬನ್ನಿ ಮತ್ತೆ ಶುರು ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡಿ. ಗೌಡ್ರೆ, ಎಷ್ಟು ದಿನ ಆಗಿತ್ತು ಗೌಡ್ರೆ ನಾವು ಎಣ್ಣೆ ಪಾರ್ಟಿ ಮಾಡಿ. ಅವಾಗ ಈ ಥರ ಪಾರ್ಟಿ ಮಾಡಿದ್ರೆ ಮನ್ಸಲ್ಲಿರೋ ನೋವೆಲ್ಲ ಆಚೆ ಹೋಗಿ ಮನ್ಸು ರಿಲ್ಯಾಕ್ಸ್ ಆಗುತ್ತೆ ಗೌಡ್ರೆ. ಲೇ ಶಂಕರ, ಈ ಪಾರ್ಟಿ ಮಾಡ್ತಾ ಇರೋದು ಖುಷಿಗೆ ಕಣೋ, ನನ್ನ ಖುಷಿಗೆ.
ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು. ಗೌಡ್ರೆ, ಏನು ದೇವಿ ಗಿವಿ ಅಂತ ಇದ್ದೀರಾ? ಯಾರು ಗೌಡ್ರ ನಿಮ್ಮ ದೇವಿ?